ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಲೈಫ್ ಸ್ಟಾರ್ಟ್ ವಿಲಾಗ್ ಚಾನಲ್. ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಲೆಟ್ ಸ್ಟಾರ್ಟ್. ಏನು ಟಾಪಿಕ್ ಅಂತ ಹೇಳಿದ್ರೆ, ಟುಡೇ ಐ ಆಮ್ ಗೋಯಿಂಗ್ ಟು ಕುಕ್. ನಾಟ್ ಮೀ, ನಾನಲ್ಲ, ನಮ್ಮ ಡ್ಯಾಡಿ ಹತ್ರ ನಾನು ಮೊಟ್ಟೆ ಪಲ್ಯ ಮಾಡಿಸ್ತೀನಿ. ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಟೇಸ್ಟ್ ಸಖತ್ತಾಗಿರುತ್ತೆ. ಬನ್ನಿ, ರೆಸಿಪಿ ಎಲ್ಲ ಹೇಳ್ತೀನಿ. ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಬೇಗ ಬೇಗ ಮಾಡೋಣ, ಬನ್ನಿ. ಮೊಟ್ಟೆ ಪಲ್ಯ ಮಾಡೋದಕ್ಕೆ ರೆಸಿಪಿ ಇವಾಗ 2ರಿಂದ 3 ಆನಿಯನ್ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ, ಹಾಗೆ ಸ್ವಲ್ಪ ಉಪ್ಪು, ಬೇಕಂದರೆ ಖಾರ ಪುಡಿ ಯೂಸ್ ಮಾಡ್ಕೋಬೋದು. ಲೆಟ್ ಸ್ಟಾರ್ಟ್. ಹಾಗೆ ಎಗ್ ಇದೆ ಇಲ್ಲಿ 1 2 3 4 5 ಎಗ್ ಇದ್ದಾವೆ. ಲೆಟ್ ಸ್ಟಾರ್ಟ್. ಇವಾಗ 1 ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀವಿ. ಯಾಕೆಂದರೆ 5 ಮೊಟ್ಟೆ ಇರೋದ್ರಿಂದ 5 ಮೆಂಬರ್ಸ್ ಇದ್ದೀವಿ. ಸೊ ಅನ್ನಕ್ಕೆ ಹಾಕೊಂಡು ತಿನ್ಬೋದು, ಇಲ್ಲಾಂದರೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೈಡಿಗೆ ಹಾಕ್ಕೊಂಡು ತಿನ್ಕೊಂಡ್ರೆ ಸೂಪರಾಗಿರುತ್ತೆ. ಸೊ ಹಾಗಾಗಿ ಓಕೆ, ಇವಾಗ ಎಣ್ಣೆ ಬೇಯಲಿ, ಎಣ್ಣೆ ಬಿಸಿ ಆಗಲಿ. ಇವಾಗ ಗ್ರೀನ್ ಚಿಲ್ಲಿ ಹಾಗೆ ಸಿಡಿಸ್ತಾ ಇದ್ದಾರೆ ಇವರು. ಆನಿಯನ್ ಮತ್ತು ಸ್ವಲ್ಪ ಕರಿಬೇವು ಎಲ್ಲ ಹಾಕ್ತಾ ಇದ್ದಾರೆ. ಸ್ವಲ್ಪ ಚೆನ್ನಾಗೆ ಬಾಯ್ಲ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಆನಿಯನ್ ಹಾಕ್ತಾ ಇದ್ದಾರೆ. ಲೋ ಫ್ಲೇಮಲ್ಲಿ ಇಡಿ, ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟಿದ್ವಿ. ಸೊ ಹಾಗಾಗಿ ಚೆನ್ನಾಗಿ ಬೆಂದ್ಬಿಡ್ತು. ಇವಾಗ ಆನಿಯನ್ ಚೆನ್ನಾಗೆ ಬಾಯ್ಲ್ ಆಗಬೇಕು. ಒಂದು 3 to 4 ಮಿನಿಟ್ ಚೆನ್ನಾಗಿ ಬೇಯಿಸಿ. ಚೆನ್ನಾಗೆ ಬಾಯ್ಲ್ ಆಗ್ತಾ ಇದೆ. ಫುಲ್ಲು ಬ್ರೌನ್ ಥರ ಎಲ್ಲ ಬೇಯಿಸೋದೇನು ಬೇಡ, ಮೀಡಿಯಮ್ ಥರ ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾವು ಟೊಮ್ಯಾಟೊ ಹಾಕೋಣ. ಅದನ್ನು ಚೆನ್ನಾಗೆ ಬಾಯ್ಲ್ ಆಗಲಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಪ್ಲೇಟ್ ಕ್ಲೋಸು ಮಾಡೋಣ. ಪ್ಲೇಟ್ ಕ್ಲೋಸ್. ಚೆನ್ನಾಗೆ ಬಾಯ್ಲ್ ಆಗಲಿ. ಇವಾಗ ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಿಂದ ಹೈ ಫ್ಲೇಮ್ ಇಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಬೇಯುತ್ತೆ. ಇವಾಗ ನಾವು 5 ಮೊಟ್ಟೆ ಹೊಡ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ 1 ಆಗ್ತಾ ಇದೆ. ಅದು ಸಹ ಚೆನ್ನಾಗಿ ಬೇಯುತ್ತಾ ಇದೆ. ಓಕೆ, ಇದರಲ್ಲೆಲ್ಲವೂ ನಾವು ಮೊಟ್ಟೆ ಹೊಡ್ಕೊಂಡು ಈ ಚಿಕ್ಕ ಬೌಲಲ್ಲಿ ಹಾಕೊಳ್ಳೋಣ. ಇವಾಗ ಎಗ್ ಎಲ್ಲ ನಾವು ಹೊಡ್ಕೊಂಡಿದ್ದೀವಿ. ಇವಾಗ 5 ಎಗ್ ಆಲ್ರೆಡಿ ರೆಡಿ ಆಗಿದೆ. ಇವಾಗ ಇದು ಬೇಯುತ್ತಾ ಇದೆ. ನೋಡೋಣ ಹೇಗೆ ಬಾಯ್ಲ್ ಆಗಿದೆ ಅಂತ ನೋಡೋಣ. ಬಾರಪ್ಪ ನೋಡು. ಬಟ್ಟೆಲೆ ಯೂಸ್ ಮಾಡು, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಮಿಕ್ಸ್ ಮಾಡೋಣ. ಆಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಮೆಣಸಿನ್ಕಾಯಿ ಬೇಡ ಅಂದರೆ ನಾವು ಖಾರ ಪುಡಿನ ಹಾಕೋಬೋದು, ಆಮೇಲೆ ಪೆಪ್ಪರು ಹಾಕ್ಬೋದು, ಚಾಯ್ಸ್. ನಾವಿಲ್ಲಿ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀವಿ. ಓಕೆ, ಚೆನ್ನಾಗಿ ಬಾಯ್ಲ್ ಆಗಿದೆ ಇಲ್ಲಿ. ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಸಾಲ್ಟ್ ಹಾಕ್ತಾ ಇದ್ದೀನಿ, ಅರ್ಧ ಸ್ಪೂನ್ ಸಾಲ್ಟು. ಇವಾಗ ನಾವು ಮತ್ತೆ ಮಿಕ್ಸ್ ಮಾಡುವ. ಹಾಗೆ ಚಿಲ್ಲಿ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀವಿ. ಮೆಣಸಿನ್ಕಾಯಿ 1-2 ತೊಗೊಂಡಿರೋದ್ರಿಂದ 5 ಜನಕ್ಕೆ ಬೇಕಲ್ವಾ. ಸೊ ಹಾಗಾಗಿ 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀವಿ. ಬೇಡ ಅಂದರೆ ಬೇಡ. ಇವಾಗ ಲೈಟಾಗಿ ಮಿಕ್ಸ್ ಮಾಡೋಣ. ಬಾಯ್ಲ್ ಆಗಲಿ ಇದು. ಇವಾಗ ಎಗ್ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಜೊತೆಗೆ ನಾವು ಇದು ಎಗ್ ಮಿಕ್ಸ್ ಮಾಡಿರೋದು ಹಾಕಬೇಕು. ಬನ್ನಿ ಹಾಕೋಣ.
ಇವಾಗ ಚೆನ್ನಾಗಿ ಬೇಯ್ತಾ ಇದೆ, ಮಿಕ್ಸ್ ಮಾಡೋಣ. ಸೀಡ್ಸದ್ ಬೇಡ, ಲೈಟಾಗಿ ಮಾಡಿಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋಣ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಆಮೇಲೆ ಮೊಟ್ಟೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕುವ. ಇವಾಗ ಲೋ ಫ್ಲೇಮ್ ಇಟ್ಕೊಂಡು ಆಯಿತು. ನೆಕ್ಸ್ಟ್ ಇವಾಗ ಈಗ ಹೇಗೆ ಹಾಕ್ತಾ ಇದ್ದಾರೆ ನೋಡಿ, ಆ ಥರ ಹಾಕೋಬೇಕು. ಕೊತ್ತಂಬರಿಯ ಉದುರಿಸ್ತಿದ್ದಾರೆ, ಹಾಕ್ತಾ ಇದ್ದಾರೆ. ಇವಾಗ ಉಳಿದಿರೋದೆಲ್ಲವೂ ನಾವು ಹಾಕೊಂಡ್ಬಿಡೋಣ ನೋಡಿ. ಇವಾಗೆಲ್ಲ ಹಾಕ್ತಾ ಇದ್ದಾರೆ. ಓಕೆ, ಇವಾಗ ಚೆನ್ನಾಗೆ ಬಾಯ್ಲ್ ಆಗಲಿ. ಬಾಯ್ಲ್ ಆದಮೇಲೆ ಮಿಕ್ಸ್ ಮಾಡೋಣ ಲೈಟಾಗಿ. ಪ್ಲೇಟ್ ಕ್ಲೋಸ್ ಮಾಡ್ತಿದ್ದೀವಿ. ಇವಾಗ ಚೆನ್ನಾಗಿ ಬಾಯ್ಲ್ ಆಗಲಿ. ಇವಾಗ ಲೈಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಬೇಯ್ತಾ ಇದೆ, ಬಾಯ್ಲ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಬಾಯ್ಲ್ ಆಗಲಿ, ಲೋ ಫ್ಲೇಮಲ್ಲಿ ಇಡಬೇಕು. ಇವಾಗ ಥರ ಉದುರಾಗಿದೆ, ಅವಾಗ ತಿನ್ನೋಕೆ ಚೆನ್ನಾಗಿರುತ್ತೆ. ನೋಡಿ, ಪರ್ಫೆಕ್ಟಾಗಿ ಮೊಟ್ಟೆ ಪಲ್ಯ ಥರ ಆಗಿದೆ, ಹೋಟೆಲ್ ರೆಸಿಪಿ ಥರ ಆಗಿದೆ, ಸ್ಟ್ರೀಟ್ ಥರ ಆಗಿದೆ. ನೋಡಿ, ಉದುರಾಗಿದೆ, ಎಷ್ಟು ಚೆನ್ನಾಗಾಗಿದೆ. ಮೊಟ್ಟೆ ಪಲ್ಯ ರೆಡಿ ಆಯಿತು. ಇವಾಗ ಹಾಕೊಂಡು ತಿನ್ನೋಣ. ಇವಾಗ ಮೊಟ್ಟೆ ಪಲ್ಯ ರೆಡಿ ಆಗಿದೆ, ಎಷ್ಟು ಚೆನ್ನಾಗಾಗಿದೆ, ಉದುರಾಗಿದೆ, ಸೂಪರ್ ಆಗಿದೆ. ಇವಾಗ ಟೇಸ್ಟ್ ಮಾಡ್ತೀನಿ, ನಿಜ ಸೂಪರ್ ಆಗಿದೆ ಇದು. ಓಕೆ, ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.